ಹಾಯ್ ಫ್ರೆಂಡ್ಸ್, ಸುಮ್ಮ ಕುಕಿಂಗ್ ಚಾನಲ್ಗೆ ಸ್ವಾಗತ. ಪ್ಲೀಸ್ ಯಾರು ವೀಡಿಯೋ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ. ಇವತ್ತಿನ ಸ್ಪೆಷಲ್ ಏನಪ್ಪ ಅಂತಂದರೆ ಇಲ್ಲಿ ಗೌರಿ ಮೀನು ನೋಡಿ ಈ ಥರ ಇದೆ. 2 kg ಮೀನು ತೊಗೊಂಡಿದ್ದೀನಿ. ಈ ಸಾಂಬಾರನ್ನ ಯಾವ ರೀತಿ ಮಾಡೋದು ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಪ್ಲೀಸ್ ಕೊನೆವರೆಗೂ ವಿಡಿಯೋ ನೋಡಿ. ಪ್ಲೀಸ್ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಲೈಕ್ ಮಾಡಿ, ಶೇರ್ ಮಾಡಿ. ಏನಾದರೂ ಡೌಟ್ ಇದ್ದರೆ ಕಮೆಂಟಲ್ಲಿ ತಿಳಿಸಿ ಫ್ರೆಂಡ್ಸ್. ನೋಡಿ ಯಾವ ಥರ ಮಾಡ್ತೀನಿ ಅಂತ. ಈ ಮೀನು ಸಾಂಬಾರಿಗೆ ಬೇಕಾಗಿರೋ ಪದಾರ್ಥಗಳು ಈಗ ಮಿಕ್ಸಿಗೆ ಹಾಕೋಬೇಕು. ಏನೇನೆಲ್ಲ ಬೇಕಂತ ತೋರಿಸ್ತೀನಿ ನೋಡಿ. 3 ಈರುಳ್ಳಿ ತೊಗೊಂಡಿದ್ದೀನಿ, 2 ಟೊಮೊಟೊ ತೊಗೊಂಡಿದ್ದೀನಿ, ಸ್ವಲ್ಪ ಶುಂಠಿ ತೊಗೊಂಡಿದ್ದೀನಿ ನೋಡಿ, ಚಕ್ಕೆ ಇಷ್ಟು ತೊಗೊಂಡಿದ್ದೀನಿ, 4 ಲವಂಗ, ಅರ್ಧ ಸ್ಪೂನಷ್ಟು ಮೆಂತೆಕಾಳು ತೊಗೊಂಡಿದ್ದೀನಿ. ಮೀನು ಸಾಂಬಾರಿಗೆ ಮೆಂತೆಕಾಳೆ ರುಚಿ. ಮೆಂತೆಕಾಳು ಹಾಕಲೇಬೇಕು. ಇಲ್ಲಿ 4 ಗೆಡ್ಡೆ ಈರುಳ್ಳಿ ತೊಗೊಂಡಿದ್ದೀನಿ. ಮೀನು ಸಾಂಬಾರಿಗೆ ಮೇನ್ ಬೇಕಾಗಿರೋಂಥದ್ದು ಹುಳಿಗೆ ನಾನು ಇಷ್ಟು ಒಂದು ಇಡಿಯಷ್ಟು ಹುಣಸೆಹಣ್ಣು ತೊಗೊಂಡು ನೆನೆ. ಇದನ್ನು ರುಬ್ಬೋದಕ್ಕೆ ನಮ್ಗೆ ಈಸಿ ಆಗುತ್ತೆ, ಗಟ್ಟಿ ಇರೋದಿಲ್ಲ, ಮೆತ್ತಗಾಗಿರುತ್ತೆ. 2 kg ಮೀನಿಗಲ್ವಾ, ಅದಕ್ಕೆ ನೋಡಿ ಒಂದು ಓಳ್ ತೆಂಗಿನಕಾಯಿ ಅಂದರೆ ಒಂದು ಚಿಪ್ ಇರುತ್ತಲ್ವ ಆ ತೆಂಗಿನಕಾಯಿನ ತೊಗೊಂಡಿದ್ದೀನಿ. ಇಷ್ಟು ಕೊತ್ತಂಬರಿ ತೊಗೊಂಡಿದ್ದೀನಿ. ಇದು ಖಾರದ ಪುಡಿ, ಇದು ಧನಿಯಾ ಪುಡಿ. ಇದನ್ನು ನಾನು ಸಾಂಬಾರಿಗೆ ಹಾಕ್ಬೇಕಾದ್ರೆ ತೋರಿಸ್ತೀನಿ. ಇದು ರುಬ್ಬೋದಿಲ್ಲ, ಸರಿ. ಇದನ್ನು ಮಾತ್ರ ಸಾಂಬಾರಿಗೆ ಹಾಕಿ ಡೈರೆಕ್ಟಾಗಿ ಹಾಕ್ತೀನಿ. ಇದು ಧನಿಯಾ ಪುಡಿ ಮಾತ್ರ ರುಬ್ತೀನಿ ಫ್ರೆಂಡ್ಸ್. ತೋರಿಸ್ತೀನಿ ಯಾವ ಥರ ಹಾಕ್ತೀನಿ ಅಂತ. 3 ಸ್ಪೂನ್ ಧನಿಯಾ ಪುಡಿ ತೊಗೊಂಡಿದ್ದೀನಿ. ಈಗ ಇದಕ್ಕೆ ಹಾಕ್ತಾ ಇದ್ದೀನಿ. ಇದೆಲ್ಲ ಸೇರಿಸಿ ನನಗೆ ರುಬ್ಕೊಳ್ತೀನಿ ನೋಡಿ. ಎಲ್ಲ ರುಬ್ಕೊಂಡಿದ್ದೀನಿ ಈ ಥರ. ಒಗ್ಗರಣೆಗೆ ನಾನು ಅರ್ಧ ಬಟ್ಟಲಷ್ಟು ಎಣ್ಣೆ ತೊಗೊಂಡಿದ್ದೀನಿ ನೋಡಿ. ಒಗ್ಗರಣೆಗೆ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಬಿಸಿ ಆಗಿದೆ. ನಾನು ರುಬ್ಬಿರೋ ಮಸಾಲೆ ಹಾಕ್ತಾ ಇದ್ದೀನಿ. ಹಸಿ ವಾಸನೆ ಹೋಗಬೇಕು. ಇಲ್ಲಿ ತನಕ ನಾನು ಎಣ್ಣೆನಲ್ಲೇ ಫ್ರೈ ಮಾಡ್ಕೊಳ್ತೀನಿ ಮಸಾಲೆನ ನೋಡಿ. ಈ ಥರ ಸ್ವಲ್ಪ ಎಣ್ಣೆಯಲ್ಲಿ ಸ್ವಲ್ಪ ಕುದಿದಿದೆ. ಈ ಥರ ಸ್ವಲ್ಪ ಎಣ್ಣೆನಲ್ಲೇ ಕುದಿಯೋದಕ್ಕೆ ಬಿಡಬೇಕು, ಯಾಕಂದರೆ ಸ್ವಲ್ಪ ಹಸಿ ವಾಸನೆ ಹೋಗಬೇಕು. ಈಗ ನಾನು ಮಿಕ್ಸಿ ಜಾರಲ್ಲಿರೋಂಥ ನೀರು ಸ್ವಲ್ಪ ಮಸಾಲೆ ಎಲ್ಲ ಇರುತ್ತಲ್ಲ ಅದೆಲ್ಲ ಕಲಸಿ ಹಾಕ್ಕೊಳ್ತಾ ಇದ್ದೀನಿ. ಆವಾಗಲೇ ನಾನು ಖಾರದ ಪುಡಿ ತೋರಿಸಿರ್ಲಿಲ್ವಲ್ವಾ, ಈಗ ತೋರಿಸ್ತಾ ಇದ್ದೀನಿ ಎಷ್ಟು ಸ್ಪೂನ್ ಖಾರದ ಪುಡಿ ಹಾಕ್ಕೊಳ್ತಿದ್ದೀನಿ ಅಂತ. ಇದು ತುಂಬ ಖಾರ ಇರುವಂಥ ಖಾರದ ಪುಡಿ. ಇಲ್ಲಿ ನೋಡಿ 1 ಸ್ಪೂನು, 2, 3ಕ್ಕಿಂತ 3 ಸ್ಪೂನ್ ಹಾಕ್ಕೊಂಡಿದ್ದೀನಿ ಖಾರಕ್ಕೆ. ನಿಮಗೆ ಖಾರ ಇನ್ನೂ ಜಾಸ್ತಿ ಬೇಕಂದರೆ ಹಾಕೋಬೋದು. ನಾನಿಲ್ಲಿ ಖಾರ ಪುಡಿ ತುಂಬ ಖಾರ ಜಾಸ್ತಿ ಇರೋದ್ರಿಂದ 3 ಸ್ಪೂನ್ ಹಾಕ್ಕೊಂಡಿದ್ದೀನಿ. ಈಗ ನಮಗೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನು ಹಾಕ್ಕೋಬೇಕು ನೋಡಿ. ನಾನು 2 kg ಮೀನಿಗೆ ನಾನು ರುಬ್ಬಿರೋಂಥ ಮಸಾಲೆಗೆ ಎಷ್ಟು ನೀರು ಹಾಕಬೇಕೋ ಅಷ್ಟಕ್ಕೆ ಮಾತ್ರ ನೀರು ಹಾಕ್ಕೊಂಡಿದ್ದೀನಿ. ಯಾಕಂದರೆ ನಾವು ಮೀನು ಹಾಕಿದ್ಮೇಲೆ ಸಾಂಬಾರು ತುಂಬ ತೆಳು ಆಗುತ್ತೆ. ಒಬ್ಬರಿಗೆ ಗಟ್ಟಿ ಇಷ್ಟ, ಒಬ್ಬರಿಗೆ ತೆಳು ಇಷ್ಟ. ನಾನು ಮೀಡಿಯಮ್ ತೆಳುಗೆ ಇಟ್ಕೊಂಡಿದ್ದೀನಿ ಸಾಂಬಾರು. ಈಗ ಇದಕ್ಕೆ ಉಪ್ಪು ಎಷ್ಟು ಹಾಕೋದು, ರುಚಿಗೆ ತಕ್ಕಷ್ಟು ನಾವು ಉಪ್ಪು ನೋಡಿ ಹಾಕೋಬೇಕು. ನಾನು ಹಾಕ್ತಾಯಿದ್ದೀನಿ. ನಾನು ಕಲ್ಲುಪ್ಪನ್ನು ಬಳಸ್ತಾ ಇದ್ದೀನಿ. ಇದು ಹಸಿ ವಾಸನೆ ಹೋಗೋರು ಕುದಿಬೇಕಿದು. ಇದು ಅರ್ಧ ಕುದಿ ಬಂದ ಮೇಲೆ ನಾವು ಮೀನನ್ನು ಹಾಕೋಬೇಕು. ತೋರಿಸ್ತೀನಿ. ಇದೀಗ ಕುದಿಯೋಕ್ಕೆ ಸ್ಟಾರ್ಟ್ ಆಗಲಿ ನೋಡಿ. ಸಾಂಬಾರು 40% ಕುದಿ ಬಂದು ಹಸಿ ವಾಸನೆ ಎಲ್ಲ ಹೋಗಿದೆ. ಈಗ ನಾವು ಇದಕ್ಕೆ ಮೀನು ಹಾಕೊಳ್ಳೋಣ. ಸ್ಮೆಲ್ ಮಾತ್ರ ತುಂಬಾ ಚೆನ್ನಾಗಿ ಬರ್ತದೆ ಫ್ರೆಂಡ್ಸ್. ಉಪ್ಪು ಖಾರ ಹುಳಿ ಕರೆಕ್ಟಾಗಿದೆ. ಈಗ ಇದಕ್ಕೆ ನಾವು ಮೀನು ಹಾಕೊಳ್ಳೋಣ. ಮೀನನ್ನು ಮಾತ್ರ ತೊಳೆಯುವಾಗ ತುಂಬ ನೀಟಾಗಿ ತೊಳಿಬೇಕು ಫ್ರೆಂಡ್ಸ್. ಇದಕ್ಕೆ ನಾನು ಮೀನು ತಂದಿದ ತಕ್ಷಣ ಉಪ್ಪು ಮತ್ತು ಅರಿಶಿನ ಪುಡಿ ನೆನೆಸಿಟ್ಬಿಡ್ತೀನಿ. ಚೆನ್ನಾಗಿ ಇದೆಲ್ಲ ಒಳಗಡೆ ಇದು ನೋಡಿ ಕಪ್ಪು ಇರುತ್ತೆ, ಬ್ಲೆಡ್ ಎಲ್ಲ ಇರುತ್ತೆ, ಇದೆಲ್ಲ ನೀಟಾಗಿ ಹೋಗಬೇಕು. ನಾನೆಲ್ಲ ನೀಟಾಗಿ ತೊಳ್ಕೊಂಡಿದ್ದೀನಿ ನೋಡಿ. ಎಷ್ಟು ಬೆಳ್ಳಗಿದೆ. ಮೀನು ತೊಳಿಬೇಕಾದ್ರೆ ಟಿಪ್ಸ್ ಇದೆ. ಮೇನ್ ಉಪ್ಪು ಅರಿಶಿನ ಪುಡಿಯಲ್ಲಿ ನೆನೆಸಿಟ್ಟು ಕ್ಲೀನಾಗಿ ತೊಳ್ಕೊಬೇಕು ನೋಡಿ. ಎಷ್ಟು ಕ್ಲೀನಾಗಿ ತೊಳೆದ್ಬಿಟ್ಟಿದ್ದೀನಿ ನಾನಂತೂ. ಈಗ ಇದನ್ನು ನಾವು ಸಾಂಬಾರಿಗೆ ಹಾಕೊಳ್ಳೋಣ. ನಾನು ಹಾಕ್ತಾಯಿದ್ದೀನಿ ಸಾಂಬಾರಿಗೆ. ಈಗ ಈ ಮೀನು ಹಾಕಿ ಸಾಂಬಾರು ಅರ್ಧ ಕುದಿ, ಇದು 40% ಬೇಯಬೇಕು. ಈಗ ಸಾಂಬಾರು ನಾವು ಹಸಿ ವಾಸನೆ ಹೋಗೋರು 40% ಬೇಯಿಸ್ಕೊಂಡಿದ್ದೀವಿ. ಈ ಮೀನು ಹಾಕಿ ನಾವೀಗ ಇನ್ನೂ 40% ಬೇಯಿಸ್ಕೋಬೇಕು. ಅಂದರೆ ಜಾಸ್ತಿ ಬೇಯಿಸಬಾರ್ದು. ಜಾಸ್ತಿ ಬೇಯಿಸ್ಬಿಟ್ರೆ ನಮ್ಮ ಮೀನು ಮತ್ತು ಎಲ್ಲ ಫುಲ್ಲು ಮುಳ್ಳು ಕಡೆ ಒಂದು ಮಾಂಸ ಒಂದು ಕಡೆ ಆಗಿಬಿಡುತ್ತೆ. ಮೀನು ಒಂದು ನೋಡಿಕೊಂಡು ಒಂದು ಅದರಲ್ಲಿ ಬೇಯಿಸ್ಕೋಬೇಕು ನಾವು ಮೀನು ಸಾಂಬಾರಿಗೆ ನೋಡಿ. ನಾನು ಮೀನು ಹಾಕ್ಕೊಂಡಿದ್ದೀನಿ. ಮೀನು ಹಾಕಿ ಸಾಂಬಾರು ಜಾಸ್ತಿ ಹೊತ್ತು ಕುದಿಸಬಾರ್ದು, ಯಾಕಂದರೆ ಮೀನು ಬೇಗನೆ ಬೆಂದ್ಬಿಡುತ್ತೆ. ಆಮೇಲೆ ಸಾಂಬಾರಲ್ಲಿ ಮುಳ್ಳೆಲ್ಲ ಬಿಟ್ಕೊಬಿಡುತ್ತೆ. ಆಮೇಲೆ ಮಕ್ಕಳೆಲ್ಲ ತಿಂತಾರೆ, ತಿನ್ನೋದಕ್ಕಾಗೋದಿಲ್ಲ. ಇದೊಂದು 1/4% ಬೇಯಬೇಕು ಅಷ್ಟೇ. ಬೆಂದಾದಮೇಲೆ ಒಂದು 10-15 ನಿಮಿಷ ನಾವು ಮುಚ್ಚಳ ತೆಗಿಬಾರ್ದು, ಯಾಕಂದರೆ ಉಪ್ಪು ಖಾರ ಎಲ್ಲ ಹಿಡಿಬೇಕು. ನಾನು ತೋರಿಸ್ತೀನಿ ಹೆಂಗಾಗಿರುತ್ತೆ ಸಾಂಬಾರು ಲಾಸ್ಟಲ್ಲಿ ಅಂತ ನೋಡಿ. ಸಾಂಬಾರು ಯಾವ ಥರ ಆಗಿದೆ. ಗ್ಯಾಸ್ ಆಫ್ ಮಾಡಿದ್ದೀನಿ. ಒಂದು 5 ನಿಮಿಷ ಆಗಿದೆ ನೋಡಿ. ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ತಿಂದರೆ ಮಾತ್ರ ತುಂಬಾ ರುಚಿಯಾಗಿರುತ್ತೆ. ಈಗ ಪ್ಲೇಟಿಗೆ ಸರ್ವ್ ಮಾಡಿ ತೋರಿಸ್ತೀನಿ ನಿಮಗೆ ಹೇಗಿದೆ ಸಾಂಬಾರು ಅಂತ ನೋಡಿ. ಸಾಂಬಾರು ನೀವೇ ನೋಡ್ತಾ ಇದ್ದೀರಾ ಯಾವ ಥರ ಇದೆ ಅಂತ. ಪ್ಲೀಸ್ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಪ್ಲೀಸ್ ಯಾರು ವೀಡಿಯೋ ನೋಡಿದೆ ಹೆಂಡ್ ಮಾಡಬೇಡಿ, ಕೊನೆ ತನಕ ವೀಡಿಯೋ ನೋಡಿ. ಪ್ಲೀಸ್ ಸಪೋರ್ಟ್ ಮಾಡಿ.